5th Standard English Unit 7 A Great Coachman. A little boy jumped out of the coach. He ran to his mother. ಒಬ್ಬ ಚಿಕ್ಕ ಹುಡುಗ ಅವನು ಕುದುರೆ ಗಾಡಿಯಿಂದ ಜಂಪ್ ಮಾಡಿ ಅವರ ಅಮ್ಮನ ಹತ್ರ ಓಡಿ ಹೋಗ್ತಾನೆ. He pointed to the coachman and said, "Mother, I want to be a coachman like him. How nice it is to drive a coach." ಅಂದರೆ ಇದು ಕುದುರೆ ಗಾಡಿಗೆ ಕೋಚ್ಮ್ಯಾನ್, ಕುದುರೆ ಓಡಿಸುವವನನ್ನು ನಾವು ಕೋಚ್ಮ್ಯಾನ್ ಅಂತ ಕರಿತೀವಿ. ಅವನು ಅವರ ಅಮ್ಮನ ಹತ್ರ ಹೋಗಿ ಈ ಕುದುರೆ ಗಾಡಿ ಓಡಿಸೋದು ತುಂಬ ಚೆನ್ನಾಗಿದೆ, ನಾನು ಮುಂದೆ ದೊಡ್ಡವನಾದಮೇಲೆ ಇವನ ರೀತಿಯೇ ಕುದುರೆ ಗಾಡಿ ಓಡಿಸುವವನಾಗಬೇಕು ಅಂತ ಹೇಳ್ತಾನೆ. His mother smiled and visibly said, "Naren, if you want to be a coachman, you can." ಅವರಮ್ಮ ಮುಗುಳ್ನಗೆ ನಗುತ್ತಾ ಹೇಳ್ತಾಳೆ, ನೀನು ಕೋಚ್ಮ್ಯಾನ್ ಆಗಬೇಕು ಅಂದರೆ ಹೌದು ನೀನು ಆಗಬಹುದು, ಬಟ್ ಯು ಶುಡ್ ಬಿ ಎ ಕೋಚ್ಮ್ಯಾನ್ ಲೈಕ್ ಕೃಷ್ಣ ಹೂ ಗೈಡೆಡ್ ಅರ್ಜುನ ಆ್ಯಂಡ್ ಶೋಡ್ ದ ಪಾತ್ ಟು ದ ಇನ್ನೋಸೆಂಟ್ ಪೀಪಲ್ ಆಫ್ ದ ಯೂನಿವರ್ಸ್. ನೀನು ಕೃಷ್ಣನ ರೀತಿ ಕೋಚ್ಮ್ಯಾನ್ ಆಗು. ಅವನು ಅರ್ಜುನನಿಗೆ ಮತ್ತು ಸಾಮಾನ್ಯ ಜನರಿಗೆ ಹೇಗೆ ಅವನು ತನ್ನ ಉಪದೇಶವನ್ನು ಕೊಟ್ಟನೋ ಹಾಗೆ ಸಾಮಾನ್ಯ ಜನರಿಗೂ ಎಲ್ಲ ಪ್ರಪಂಚದ ಜನರಿಗೂ ಬ್ರಹ್ಮಾಂಡದ ಯೂನಿವರ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಅವನು ಹೇಗೆ ಉಪದೇಶವನ್ನು ನೀಡಿದನೋ ಹಾಗೆ ನೀನು ಸಹ ಅವನ ರೀತಿಯಾದಂತಹ ಕೋಚ್ಮ್ಯಾನ್ ಆಗಬೇಕು ಅಂತ ಅವರ ತಾಯಿ ಹೇಳ್ತಾರೆ. ಲಿಟಲ್ ನರೇನ್ ಕುಡ್ ನಾಟ್ ಅಂಡರ್ಸ್ಟ್ಯಾಂಡ್ ಹಿಸ್ ಮದರ್ಸ್ ವರ್ಡ್ಸ್ ಕ್ವೈಟ್ ಕ್ಲಿಯರ್ಲಿ. ಆ ಚಿಕ್ಕ ಹುಡುಗ ನರೇಂದ್ರನಿಗೆ ಅವನ ತಾಯಿ ಏನು ಹೇಳ್ತಿದ್ದಾಳೆ ಅನ್ನೋದು ಅವನಿಗೆ ಅರ್ಥ ಆಗಲಿಲ್ಲ. ಲೇಟರ್ ಆನ್ ಹಿ ಬಿಕೇಮ್ ವಾಟ್ ಹಿಸ್ ಮದರ್ ವಿಶ್ಡ್ ಫಾರ್. ಆಮೇಲೆ ಅವನು ದೊಡ್ಡವನಾದಮೇಲೆ ಅವರ ಅಮ್ಮ ಯಾವ ರೀತಿ ಆಶೀರ್ವದಿಸಿರ್ತಾಳೋ ಅದೇ ರೀತಿ ಅವನು ಮುಂದೆ ಅದೇ ರೀತಿಯಾಗಿ ಅವನು ಬೆಳಿತಾನೆ. ನರೇಂದ್ರ ಬಿಕೇಮ್ ಫೇಮಸ್ ಆ್ಯಸ್ ಸ್ವಾಮಿ ವಿವೇಕಾನಂದ. ಅವನು ಸ್ವಾಮಿ ವಿವೇಕಾನಂದನ ಹೆಸರಿನಲ್ಲಿ ಅವನು ಪ್ರಸಿದ್ಧಿಯನ್ನು ಹೊಂದುತ್ತಾನೆ. ನರೇಂದ್ರ ವಾಸ್ ಬಾರ್ನ್ ಆನ್ 12th of January 1863. ಅವನು ಹುಟ್ಟಿದ್ದು 12 ಜನವರಿ 1863ರಲ್ಲಿ ಜನಿಸ್ತಾನೆ. ಹಿಸ್ ಪೇರೆಂಟ್ಸ್ ವರ್ ವಿಶ್ವನಾಥ ದತ್ತ ಆ್ಯಂಡ್ ಭುವನೇಶ್ವರಿ ದೇವಿ. ದೇ ಕನ್ಸಿಡರ್ಡ್ ದ ಚೈಲ್ಡ್ ವಾಸ್ ಎ ಗಿಫ್ಟ್ ಫ್ರಮ್ ಲಾರ್ಡ್ ವೀರೇಶ್ವರ. ಅವರು ಈ ಮಗು ಅವರ ದೇವರ ಒಂದು ಗಿಫ್ಟ್ ಆಗಿದೆ ಅಂತ ತಿಳ್ಕೊಂಡಿರ್ತಾರೆ. ಯಾವ ದೇವರು ಅಂದರೆ ವೀರೇಶ್ವರ ದೇವರ ಕೃಪೆಯಿಂದ ಈ ಮಗು ಜನಿಸಿದೆ ಅಂತ ಅವರು ಅಂದ್ಕೊಂಡಿರ್ತಾರೆ. ಹಾಗಾಗಿ ದೇ ನೇಮ್ಡ್ ದ ಚೈಲ್ಡ್ ವೀರೇಶ್ವರ. ಅದಕ್ಕೆ ಅವನ ಹೆಸರನ್ನು ವೀರೇಶ್ವರ ಎಂದು ನಾಮಕರಣ ಮಾಡ್ತಾರೆ. ಲೇಟರ್ ದೇ ಗೇವ್ ಹಿಮ್ ದ ನೇಮ್ ನರೇಂದ್ರನಾಥ ದತ್ತ. ಆಮೇಲೆ ಅವನಿಗೆ ನರೇಂದ್ರನಾಥ ದತ್ತ ಎಂದು ಹೆಸರಿಡ್ತಾರೆ. ಹಿ ವಾಸ್ ಸೆಂಟ್ ಟು ಸ್ಕೂಲ್ ಎಟ್ ದ ಏಜ್ ಆಫ್ 6. ಅವನ 6 ವರ್ಷಕ್ಕೆ ಅವನಿಗೆ ಸ್ಕೂಲಿಗೆ ಕಳಿಸ್ತಾರೆ. ಹಿ ರೀಡ್ ಸ್ಟೋರೀಸ್ ಫ್ರಮ್ ರಾಮಾಯಣ ಆ್ಯಂಡ್ ಮಹಾಭಾರತ. ಅವನು ರಾಮಾಯಣ ಮಹಾಭಾರತ ಕಥೆಗಳನ್ನು ಓದ್ತಾನೆ. ಹಿ ಹ್ಯಾಡ್ ಎ ಡಿಸೈರ್ ಟು ಸ್ಟಡಿ ಮೋರ್ ಆ್ಯಂಡ್ ಬಿಕಮ್ ಎ ಸ್ಕಾಲರ್. ಅವನಿಗೆ ತುಂಬ ಓದಬೇಕು ಅನಿಸುತ್ತೆ ಮತ್ತು ಓದಿನಲ್ಲಿ ತುಂಬ ಓದಿ ಅವನು ಪರಿಣಿತನಾಗಬೇಕು ಅಂತ ಅವನಿಗೆ ಅನಿಸುತ್ತೆ.
ಹಿ ವಾಂಟೆಡ್ ಟು ಸಿ ಗಾಡ್, ಅವನಿಗೆ ದೇವರನ್ನು ನೋಡಬೇಕು ಅಂತ ಅನಿಸುತ್ತೆ. ಲೇಟರ್ ಹಿ ಮೀಟ್ ಹಿಸ್ ರಿಯಲ್ ಗುರು ರಾಮಕೃಷ್ಣ ಪರಮಹಂಸ, ಅವನ ನಿಜವಾದ ಗುರುವಾದ ರಾಮಕೃಷ್ಣ ಪರಮಹಂಸರನ್ನ ಭೇಟಿ ಮಾಡ್ತಾನೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಗಾಡ್, ದೇವರನ್ನು ಅವನು ಅನುಭವಿಸ್ತಾನೆ. ದೇವರಂದರೆ ಏನು ಅನ್ನೋದ್ರ ಬಗ್ಗೆ ಅವನಿಗೆ ತಿಳುವಳಿಕೆ ಬರುತ್ತೆ. ಹಿ ಸ್ಟೇಯ್ಡ್ ವಿತ್ ರಾಮಕೃಷ್ಣ ಪರಮಹಂಸ ಫಾರ್ ಎ ಫ್ಯೂ ಇಯರ್ಸ್, ಅವನು ಹಲವಾರು ವರ್ಷ ರಾಮಕೃಷ್ಣ ಪರಮಹಂಸರ ಬಳಿಯೇ ಇರ್ತಾನೆ. ದೆನ್ ಹಿ ಬಿಕೇಮ್ ಎ ವಂಡರಿಂಗ್ ಮೊಂಕ್, ಅವನು ಒಬ್ಬ ಸಿದ್ಧಿ, ಬುದ್ಧನ ರೀತಿ ಅವನು ಸಿದ್ಧಿಯನ್ನು ಸಿದ್ಧಿವಂತನಾಗ್ತಾನೆ. ವಿಸಿಟಿಂಗ್ ಡಿಫ್ರೆಂಟ್ ಪ್ಲೇಸಸ್ ಇನ್ ಇಂಡಿಯಾ, ಅವನು ಅನೇಕ ಪ್ರದೇಶಗಳನ್ನು ಇಂಡಿಯಾದಲ್ಲಿ, ಭಾರತದ ಅನೇಕ ಪ್ರದೇಶಗಳಿಗೆ ಭೇಟಿಯನ್ನು ಕೊಡ್ತಾನೆ. ಹಿ ಸ್ಪೋಕ್ ಟು ದ ಪೀಪಲ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಎಜುಕೇಷನ್, ಅವನು ಜನರಿಗೆ ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿಸ್ಕೊಡ್ತಾನೆ. ಹಿ ಸೆಡ್ ದಟ್ ಎಜುಕೇಷನ್ ಶುಡ್ ಡೆವಲಪ್ ಎ ಕಂಪ್ಲೀಟ್ ಹ್ಯೂಮನ್ ಬೀಯಿಂಗ್, ವಿದ್ಯೆ ಅನ್ನೋದು ಮನುಷ್ಯನ ಜೀವನದ ಪ್ರತಿಯೊಂದು ಬೆಳವಣಿಗೆಗೆ ತುಂಬ ಅಗತ್ಯವಾದದ್ದು ಮತ್ತು ಅದು ಅವನ ಪ್ರತಿಯೊಂದು ಹೆಜ್ಜೆಯಲ್ಲೂ ಅವನಿಗೆ ಬೇಕಾಗತ್ತೆ. ಅವನು ಮುಂದುವರಿಯಲು, ಅವನು ಬೆಳೆಯಲು ವಿದ್ಯಾಭ್ಯಾಸದ ಪ್ರಾಮುಖ್ಯತೆ ಏನಿರುತ್ತೆ ಅನ್ನೋದನ್ನು ಜನರಿಗೆ ತಿಳಿಸಿ ಕೊಡ್ತಾನೆ. ಹಿ ಫೈಟ್ ಅಗೇನೆಸ್ಟ್ ಸೋಷಿಯಲ್ ಈವೆಲ್ಸ್ ಲೈಕ್ ಕ್ಯಾಸ್ಟ್ ಸಿಸ್ಟಮ್, ಸುಪೀರಿಯರೇಷನ್ ಆ್ಯಂಡ್ ಸೋ ಆನ್. ಇವನು ಸಾಮಾಜಿಕ ಪಿಡುಗುಗಳ ವಿರುದ್ಧ ಹೋರಾಡ್ತಾನೆ. ಜಾತಿ ಪದ್ಧತಿಯ ಬಗ್ಗೆ, ಮೂಢನಂಬಿಕೆಗಳ ಬಗ್ಗೆ ಅವನು ಅವುಗಳ ವಿರುದ್ಧ ಹೋರಾಡ್ತಾನೆ. ಸ್ವಾಮಿ ವಿವೇಕಾನಂದ ವೆಂಟ್ ಟು ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇನ್ 1893 ಅಲ್ಲಿ ಅವನು ಅಮೇರಿಕಕ್ಕೆ ಹೋಗ್ತಾರೆ. ಹಿ ಮೇಡ್ ಎ ಗ್ರೇಟ್ ಸ್ಪೀಚ್ ಇನ್ ದ ಪಾರ್ಲಿಮೆಂಟ್ ಆಫ್ ರಿಲಿಜಿಯನ್ಸ್ ಎಟ್ ಚಿಕಾಗೋ, ಅಲ್ಲಿ ಅವನು ಪಾರ್ಲಿಮೆಂಟಿನಲ್ಲಿ ಒಂದು ಮಹತ್ವಪೂರ್ಣವಾದ ಭಾಷಣವನ್ನು ಕೊಡ್ತಾರೆ. ಹಿ ಸೆಡ್ ದಟ್ ಆಲ್ ರಿಲಿಜಿಯನ್ಸ್ ಇನ್ ದ ವರ್ಲ್ಡ್ preached the same truth. ಇಡೀ ಜಗತ್ತೇ ಒಂದು ಸತ್ಯ ಅಂದರೆ ನಾವೆಲ್ಲರೂ ಒಂದೇ ಎನ್ನುವ ಸತ್ಯ, ಮತ್ತು ದೇರ್ಫೋರ್ ಎವ್ರಿವನ್ ಇನ್ ದ ವರ್ಲ್ಡ್ ಶುಡ್ ಡೆವಲಪ್ ಎ ಸೆನ್ಸ್ ಆಫ್ ಬ್ರದರ್ಹುಡ್ ಆ್ಯಂಡ್ ಲವ್ ಈಚ್ ಅದರ್. ಪ್ರತಿಯೊಬ್ಬರೂ ಸಹೋದರತ್ವದ ಭಾವದಿಂದ ಬದುಕಬೇಕು ಮತ್ತು ಪ್ರೀತಿಯಿಂದ ಬದುಕಬೇಕು. ಸಹೋದರತ್ವ, ಬ್ರದರ್ಹುಡ್ ಅಂದರೆ ಸಹೋದರತ್ವ. ಹಿ ಬಿಕೇಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ಬಿಗೇನ್ ಟು ಟೀಚ್ ಟಾಲರೆನ್ಸ್ ಆ್ಯಂಡ್ ಲವ್. ಅವನು ಸಹಬಾಳ್ವೆ ಮತ್ತು ಪ್ರೀತಿಯ ಬಗ್ಗೆ ಭಾಷಣವನ್ನು ಕೊಡ್ತಾರೆ. ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ ಆ್ಯಂಡ್ ಬಿಗ್ಯಾನ್ ಟು ಟೀಚ್, ಪ್ರತಿಯೊಬ್ಬರಿಗೂ ಉಪದೇಶ ಅಥವಾ ಅವರ ಭಾಷಣಗಳ ಮೂಲಕ ಸಹಬಾಳ್ವೆ ಬಗ್ಗೆ ಮತ್ತು ಭಾತೃತ್ವ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾರೆ. ಹಿ ಎಸ್ಟಾಬ್ಲಿಷ್ಡ್ ದ ಬೇಲೂರು ಮಠ ಇನ್ ಕಲ್ಕಟ್ಟಾ ವಿಚ್ ಬಿಕೇಮ್ ದ ಸೆಂಟರ್ ಆಫ್ ರಾಮಕೃಷ್ಣ ಮಿಷನ್. ಅವರು ಬೇಲೂರು ಮಠ ಎನ್ನೋದು ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದು ರಾಮಕೃಷ್ಣ ಪರಮಹಂಸರ ಕೇಂದ್ರಬಿಂದುವಾಗಿರುತ್ತೆ, ಮಿಷನ್ನ ಕೇಂದ್ರಬಿಂದುವಾಗಿರುತ್ತೆ. ದ ಮೇನ್ ಮೋಟೋ ಆಫ್ ರಾಮಕೃಷ್ಣ ಮಿಷನ್ ಈಸ್ ವರ್ಕ್ ಈಸ್ ವರ್ಷಪ್. ಅದರ ಮೇನ್
ಮೋಟೋ ಅಂದರೆ ಧ್ಯೇಯ ವಾಕ್ಯ ಏನಪ್ಪ ಅಂದರೆ ವರ್ಕ್ ಈಸ್ ವರ್ಷಿಪ್, ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದರು. ಬಸವಣ್ಣ, ಸ್ವಾಮಿ ವಿವೇಕಾನಂದರು ಸಹ ಹಾಗೆ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿದ್ರು. ಲೀವ್ಡ್ ಫಾರ್ ಓನ್ಲಿ 39 ಇಯರ್ಸ್, ಅವರು ಬದುಕಿದ್ದು ಕೇವಲ 39 ವರ್ಷಗಳು ಮಾತ್ರ. ಬಟ್ ಹೀಸ್ ಅಚೀವ್ಮೆಂಟ್ ಆರ್ ಗ್ರೇಟ್, ಅವರು ಮಾಡಿದ ಸಾಧನೆ ಮಾತ್ರ ತುಂಬ ಮಹತ್ವಪೂರ್ಣವಾದದ್ದು. ಹಿ ಮೇಡ್ ದ ವರ್ಲ್ಡ್ ಯೂನ್ ಅಂಡರ್ಸ್ಟ್ಯಾಂಡ್ ದಟ್ ಇಂಡಿಯಾ ವಾಸ್ ಎ ಗ್ರೇಟ್ ಕಂಟ್ರಿ. ಇಡೀ ಪ್ರಪಂಚದಲ್ಲಿ ನಮ್ಮ ಭಾರತವು ತುಂಬ ಮಹತ್ವಪೂರ್ಣವಾದ ಒಂದು ದೇಶ, ಮುಖ್ಯವಾದ ದೇಶ ಅಂತ ಅವರು ಇಡೀ ಪ್ರಪಂಚಕ್ಕೆ ತಿಳಿಸಿಕೊಟ್ರು. ವಿವೇಕಾನಂದಾಸ್ ವರ್ಡ್ಸ್ ಗೈಡ್ ಅಸ್ ಈವನ್ ಟುಡೇ, ಅವರ ಮಾತುಗಳು ಈಗಲೂ ನಮಗೆ ಒಂದು ಮಾದರಿಯಾಗಿದೆ. Vocabulary. Make as many words as possible from each of the words below. ಇಲ್ಲೊಂದು ಪದವನ್ನು ಕೊಟ್ಟಿದ್ದಾರೆ. ಈ ಪದದನ್ನೇ ಉಪಯೋಗಿಸಿಕೊಂಡು ಮತ್ತೆ ಬೇರೆ ಬೇರೆ ಪದಗಳನ್ನು ರಚನೆ ಮಾಡಬೇಕು. ಅಂಡರ್ಸ್ಟ್ಯಾಂಡ್, ಅಂಡರ್, ಸ್ಟ್ಯಾಂಡ್, ಅಂಡ್. ಇನ್ನು ನಿಮಗೆ ಇದರಲ್ಲಿ ಹಲವಾರು ಪದಗಳು ಸಿಕ್ಕರೆ ಇಲ್ಲಿ ನೀವು ಇನ್ನೊಂದು ಸ್ವಲ್ಪ ಪದಗಳನ್ನು ನೀವಿಲ್ಲಿ ಬರೀರಿ. ಎಕ್ಸ್ಪೀರಿಯನ್ಸ್ ಪರ್ ಪ್ರಿನ್ಸ್ ಎಕ್ಸ್ಪೈರ್. Fill in the blanks with suitable words, choosing them from the box below. ಇಲ್ಲಿ ಕೆಲವೊಂದು ಪದಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಎಲ್ಲಿ ಯಾವ ಡ್ಯಾಶಸ್ಗೆ ಯಾವ ಪದ ಸೂಕ್ತವಾದದ್ದು ಅನ್ನೋದನ್ನು ಆರಿಸಿ ಇಲ್ಲಿ ಬರಿಬೇಕು. ಎ ಮೌಸ್ ರ್ಯಾನ್ ಟು ದ ವಾಲ್ ಆ್ಯಂಡ್ ಹೈಡ್ ಅಂಡರ್ ದ ಟೇಬಲ್. ಐ ಪೋಕ್ಡ್ ಇಟ್ ವಿತ್ ಎ ಸ್ಟಿಕ್. It jumped on the stool and was there for some time. Later it ran out and disappeared. Answer the following questions in 2 to 3 lines each. 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವಾಟ್ ಡಿಡ್ ನರೇನ್ ಟೆಲ್ ಹಿಸ್ ಮದರ್ ಒನ್ ಡೇ? ಅವರ ಅಮ್ಮನ ಹತ್ರ ನರೇಂದ್ರ ಒಂದು ದಿನ ಏನಂತ ಹೇಳಿದ್ರು? ಒನ್ ಡೇ ನರೇನ್ ಟೋಲ್ಡ್ ಹಿಸ್ ಮದರ್ ದಟ್ ಹಿ ವಾಂಟೆಡ್ ಟು ಬಿಕಮ್ ಎ ಕೋಚ್ ಮ್ಯಾನ್. ಅವನು ಕೋಚ್ ಮ್ಯಾನ್ ಆಗಬೇಕು ಅಂತ ಅವರ ಅಮ್ಮನ ಹತ್ರ ಹೇಳಿದ್ರು. ಎರಡನೇ ಪ್ರಶ್ನೆ, ವಾಟ್ ಪಿಕ್ಚರ್ ಡಿಡ್ ದ ಮದರ್ ಶೋ ಹಿಮ್? ಯಾವ ಚಿತ್ರವನ್ನು ಅವರ ತಾಯಿ ಅವನಿಗೆ ತೋರಿಸಿದ್ರು? ದ ಮದರ್ ಶೋಡ್ ಹಿಮ್ ದ ಪಿಕ್ಚರ್ ಆಫ್ ಗೀತೋಪದೇಶಂ. ಕೃಷ್ಣ ಗೀತೋಪದೇಶವನ್ನು ಹೇಳ್ತಾ ಇರುವಂತಹ ಚಿತ್ರವನ್ನು ತೋರಿಸಿದ್ರು. ವೆನ್ ವಾಸ್ ನರೇನ್ ಬಾರ್ನ್? ನರೇಂದ್ರ ಹುಟ್ಟಿದ ದಿನಾಂಕ. ನರೇಂದ್ರ ವಾಸ್ ಬಾರ್ನ್ ಆನ್ January 12, 1863. ವೆನ್ ವಾಸ್ ಆಯ್ತಲ್ವಾ. ಹೂ ವಾಸ್ ನರೇಂದ್ರಾಸ್ ಗುರು? ನರೇಂದ್ರ ಅವರ ಗುರು ಯಾರು? ನರೇನ್ಸ್ ಗುರು ವಾಸ್ ರಾಮಕೃಷ್ಣ ಪರಮಹಂಸ. ವಾಟ್ ಈಸ್ ದ ಮೋಟೋ ಆಫ್ ರಾಮಕೃಷ್ಣ ಮಿಷನ್? ರಾಮಕೃಷ್ಣ ಮಿಷನ್ನಿನ ಧ್ಯೇಯವಾಕ್ಯ ಏನು? ವರ್ಕ್ ಈಸ್ ವರ್ಷಿಪ್. ವರ್ಕ್ ಈಸ್ ವರ್ಷಿಪ್. Answer the 5 to 6 sentences each. You should be a coachman like Krishna. What did Naren's mother mean?
ಅವರ ತಾಯಿಯ ಅನಿಸಿಕೆ ಏನಾಗಿತ್ತು? ಅವರು ಕೋಚ್ ಮ್ಯಾನ್ ಲೈಕ್ ಕೃಷ್ಣನ ರೀತಿ ನೀವು ಕೋಚ್ ಮ್ಯಾನ್ ಆಗಬೇಕು ಅಂತ ಹೇಳಿದ್ರಲ್ಲ, ಹಾಗಾದರೆ ಅವರ ತಾಯಿಯ ಮಾತಿನ ಅರ್ಥ ಏನಾಗಿತ್ತು? Naren's mother meant that like Krishna who guided Arjuna and showed the path to the innocent people of the universe, Naren should also guide and show the right path to the innocent people of the world. ಎರಡನೇ ಪ್ರಶ್ನೆ, ವಾಟ್ ಡಿಡ್ ವಿವೇಕಾನಂದ ಟೆಲ್ ಇನ್ ದ ಪಾರ್ಲಿಮೆಂಟ್ ಆಫ್ ವರ್ಲ್ಡ್ ರಿಲಿಜಿಯನ್ಸ್ ಎಟ್ ಚಿಕಾಗೋ? ಚಿಕಾಗೋ ಪಾರ್ಲಿಮೆಂಟಿನಲ್ಲಿ ಅವರು ಆಡಿದ ಮಾತುಗಳು ಏನು? ವಿವೇಕಾನಂದ ಸೆಡ್ ದಟ್ ಎವ್ರಿ ರಿಲಿಜಿಯನ್ preached that same truth, therefore everybody in the world should develop a sense of develop brotherhood and love each other. ಮೂರನೇ ಪ್ರಶ್ನೆ, ಕಲೆಕ್ಟ್ ಪಿಕ್ಚರ್ಸ್ ಆಫ್ ಸ್ವಾಮಿ ವಿವೇಕಾನಂದ and write about ಸ್ವಾಮಿ ವಿವೇಕಾನಂದಸ್ ಲೈಫ್. ಅವರ ಲೈಫಿನ ಬಗ್ಗೆ ಸಂಪೂರ್ಣವಾಗಿ ಬರಿಬೇಕು. Vishwanatha Datta and Bhuvaneshwari Devi were Narendra's parents. As a child, Narendra wanted to become a coachman. His mother wished that he should become a coachman like Krishna. At the age of 6, he read stories from the Ramayana and Mahabharata. He wanted to see God. Later, he met his real Guru Ramakrishna Paramahamsa and experienced God. As a wandering monk, he said that education should develop a complete human being, fight against the caste system, untouchability, superstition, and retails. Swami Vivekananda went to USA in 1893 and attended the Parliament of World Religions at Chicago. He said that every religion preached the same truth. Therefore, in the world should develop a sense of brotherhood and love each other. He taught Indians the importance of tolerance and love, of tolerance and love. He established Ramakrishna Mission at Beluru Mata in Calcutta. His motto is "Work is Worship." He lived for only 39 years. He made the world understand that India was a great country. Okay, next.
ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಕರೆಕ್ಟ್ ವರ್ಡ್ಸ್ ಗಿವನ್ ಇನ್ ಬ್ರಾಕೆಟ್. ಬ್ರಾಕೆಟಲ್ಲಿ ಸರಿಯಾದ ಪದವನ್ನು ನಾವಿಲ್ಲಿ ಆರಿಸಿ ಬರಿಬೇಕು. ಐ ವೆಂಟ್ into the park. I saw a lot of children playing in the playground. A little girl wanted to read a book. Her parents asked her to go out and play, but she said that she would continue to sit in her room and read a book. I want ಕಂಪ್ಲೀಟ್ ದ ಫಾಲೋಯಿಂಗ್ ಡೈಲಾಗ್. ಇಲ್ಲಿ ಡೈಲಾಗ್ ಕೊಟ್ಟಿದ್ದಾರೆ, ಅದನ್ನು ನಾವು ಕಂಪ್ಲೀಟ್ ಮಾಡಬೇಕು. ಹಲೋ ನರೇನ್, ವೇರ್ ಆರ್ ಯು ಗೋಯಿಂಗ್? ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್. ವೈ, ವಾಟ್ ಹ್ಯಾಪನ್ಡ್? ಹೂ ಈಸ್ ಇಲ್? ಮೈ ಮದರ್ ಹ್ಯಾಸ್ ಎ ಸಿವಿಯರ್ ಸ್ಟಮಕ್ ಏಚ್. ವಿಲ್ ಯು ಕಮ್ ಟು ಸ್ಕೂಲ್? ಯೆಸ್, ಐ ವಿಲ್ ಗೆಟ್ some medicine and then come to the school. ಇಲ್ಲಿಗೆ ದ ಗ್ರೇಟ್ ಕೋಚ್ ಮ್ಯಾನ್ ಅನ್ನೋ ಲೆಸನ್ನಿನ ಪ್ರಶ್ನೋತ್ತರಗಳು, ಎಲ್ಲ ಆ್ಯಕ್ಟಿವಿಟಿಗಳು, ಎಕ್ಸಸೈಸು ಮುಗಿದಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು.